ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಇವತ್ತು ಡೇ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ವೈಭವ್ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಪ್ರತಿ ಶನಿವಾರ ನಾನು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ. ಅದು ತುಂಬ ತಿಂಗಳಿಂದ ಪಾಲಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಇವ್ರ ಮನೆಗೆ ಹೋದೆ, ಇವಳನ್ನ ಪಿಕ್ ಮಾಡೋಣ ಅಂತ. ಇವಳು ನಾನು ಹೇಳ್ಕೊಟ್ಟಿರೋ ಟೈಮ್ ಸೆನ್ಸ್ನ ಫಾಲೋ ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ಲು. ಓವರಾಗಿ ಆಡಿದ್ದು ಸಾಕು, ಬಾ ಟೈಮ್ ಆಯಿತು. ಇಬ್ಬರು ಕುರ್ತಾಕಿರೋ ಒಂದು ಸೀರೆಗೆ ವಿಡಿಯೋ ಮತ್ತು ಫೋಟೋಸ್ ತೊಗೊಂಡ್ವಿ. ಮತ್ತು ಅವ್ರ ಮನೆಯಿಂದ ಹೊರಡೋಣ ಅಂತ ನೋಡ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಸರ್ಪ್ರೈಸ್. ಇತ್ತೀಚೆಗೆ ಈ ಸೀರಿಯಲ್ಗಳಲ್ಲೂ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದಕ್ಕೆ ಅದನ್ನು ನೋಡೋಕ್ಕೆ ಬೇಜಾರು. ಸೊ ನಾವು ಲೇಟ್ ಮಾಡೋದು ಬೇಡ ಅಂತ ಬೇಗ ಹೊರಟ್ವಿ. ಅಲ್ಲಿಂದ ಹೊರಟಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಇಂಡಿಯನ್ ಆಯಿಲಲ್ಲಿ. ಅಮೌಂಟ್ ಇದ್ದರೆ ಒಂದು 100 ರೂಪೀಸ್ ಹಾಕ್ಸ್ತೀನಿ. ಎಷ್ಟೊಂದು ಸತಿ 30 ರೂಪಾಯಿದು ಹಾಕ್ಸಿದ್ದೀನಿ ಅಮೌಂಟ್ ಇಲ್ದಲೆ. ಇನ್ನೂ ತುಂಬ ಸತಿ ಗಾಡಿ ಪೆಟ್ರೋಲ್ ಖಾಲಿಯಾಗಿ ಮಧ್ಯ ರೋಡಲ್ಲೇ ಕೈ ಕೊಟ್ಬಿಟ್ಟಿರುತ್ತೆ. ಆವಾಗ ನಾನು ದೇವ್ರಂತ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ. ಅವ್ರು ಬೈಕೊಂಡು ನನ್ನ ಕ್ವಾಟ್ಲೆ ತಡ್ಕೊಳ್ಳೋಕ್ಕಾಗ್ದಲೆ ಪೆಟ್ರೋಲ್ ತಂದು ಕೊಟ್ಟೋಗಿರ್ತಾರೆ. ನಿಮ್ಮ ನಿಸ್ವಾರ್ಥ ಸೇವೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಆ್ಯಂಡ್ ನಮ್ಮ ಹಣೆ ಬಾರ ಯಾವಾಗ ಸರಿ ಇಲ್ಲ ಅಂತ ನಮಗೆ ಅನಿಸುತ್ತೆ ಅಂದರೆ, ಯಾವಾಗ ಅರ್ಜೆಂಟ್ ಇರುತ್ತೋ ಆವಾಗಲೇ ಈ ರೆಡ್ ಸಿಗ್ನಲ್ ಇರುತ್ತೆ. ಕೆಲವೊಂದು ಸತಿ ಅಂತೂ ನಾನು 3ನೇ ಸರಿಗೆ ಸಿಗ್ನಲ್ನ ಪಾಸ್ ಮಾಡಿದ್ದೀನಿ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗಂತೂ ಯಾವಾಗ ತುಂಬ ಖುಷಿಯಾಗುತ್ತೆ ಅಂತ ಅಂದರೆ ಈ ಸಿಗ್ನಲ್ ಗ್ರೀನ್ ಆಗಿದ್ದಾಗ. ಮತ್ತು ಈ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ. ಯಾಕೆ ಅಂತ ಅಂದರೆ, ಇದು ನಮ್ಮ ಕಾಲೇಜ್ ರೋಡ್. 3 ವರ್ಷ ಡಿಗ್ರಿನ ಕಿತ್ತಂಗೆ ದಬಾಕ್ಬಿಟ್ಟಿದ್ದೀವಿ. ನನ್ನ ಫ್ರೆಂಡ್ಸಿಗೆ ಪಾಪ ನನ್ನ ಮೇಲೆ ಒಂದೇ ಕಂಪ್ಲೇಂಟು. ಅದೇನಂತಂದರೆ ನಾನು ಹೇಳಿ ಟೈಮಿಗೆ ಕರೆಕ್ಟಾಗಿ ಬರಲ್ಲ ಅಂತ. ಯಾವಾಗಲೂ ಲೇಟ್ ಮಾಡ್ತಿರ್ತೀನಿ. ಅದೇನೋ ಗೊತ್ತಿಲ್ಲ, ನನ್ನ ಕರ್ಮಕ್ಕೆ ನಾನು ಬೇಗ ಹೊರಟ್ರು ಅದೇನಾದರೂ ಒಂದಾಗಿ ಲೇಟಾಗೇ ಆಗುತ್ತೆ. ಸೊ ಪ್ರತಿ ಸತಿ ನಾನು ಅವ್ರ ಹತ್ರ ಬಯಸ್ಕೊಳ್ಳೋದು ತಪ್ಪಿರಲ್ಲ. ಎಷ್ಟೊಂದು ಸತಿ ಪಾಪ ನನ್ನ ಫೋನ್ ಅಲಾರಂಗಿಂದ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಫ್ರೆಂಡ್ಸ್. ನೋಡಿ ನಮ್ಮ ಬಾಸ್ ದೇವಸ್ಥಾನ. ನಾನಂತೂ ತುಂಬ ದೇವ್ರನ್ನ ನಂಬ್ತೀನಿ. ಕಷ್ಟ ಬಂದಾಗ ದೇವ್ರನ್ನ ಬೈಕೊಂತೀನಿ, ಆಮೇಲೆ 2 ಥರಕ್ಕೆ ದೇವರೇ ಕಾಪಾಡಪ್ಪ ಅಂತ ಹೊಂದಿದ್ದೀನಿ. ಅಲ್ಲಿರೋ ಅಂಗಡಿ ಆಂಟಿಗೆ ಕರ್ಪೂರ ಹಚ್ಚಕ್ಕೆ ಬೆಂಕಿಪಟ್ಟಣ ಕೊಡಿ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಬೆಂಕಿಪಟ್ಟಣ ಕೊಟ್ಟಿದ್ರು. ತುಂಬ ಟ್ರೈ ಮಾಡ್ತಿದ್ದೆ ನೋಡಿ. ಒಬ್ರು ಅಂಕಲ್ ಬಂದು ನೋಡಿ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಾನು ಅಲ್ಲಿ ಕರ್ಪೂರ ಹಚ್ಚಕ್ಕೆ ಅಷ್ಟೊಂದು ಪರದಾಡ್ತಿದ್ದೀನಿ ನೋಡಿ. ಆ ಅಂಕಲ್ ಪಾಪ ನನಗೆ ಕಡ್ಡಿಪಟ್ಟಣ ಗೀರ್ ಕೊಟ್ಟರು. ನಾನು ಅದರಿಂದ ಕರ್ಪೂರ ಹಚ್ಚಿದೆ. ಥ್ಯಾಂಕ್ಸ್ ಅಂಕಲ್. ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ನಮ್ಗೆ ಯಾಕಪ್ಪ ಬೇಕು ಅಂತ ಹಂಗೆ ಹೋಗ್ತಿರ್ತಾರೆ. ಹೆಲ್ಪ್ ಮಾಡಬೇಕು ಅಂತ ಇರೋರು ತುಂಬ ಕಮ್ಮಿ ಜನ ಇರ್ತಾರೆ. ಅದು ಚಿಕ್ಕ ಹೆಲ್ಪ್ ಆಗಲಿ ದೊಡ್ಡ ಹೆಲ್ಪ್ ಆಗಲಿ ಅದನ್ನು ಡಿಗ್ರೇಡ್ ಮಾಡ್ದಲೇ ನೆಗ್ಲೆಕ್ಟ್ ಮಾಡ್ದಲೇ ಮುಗ್ದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿದ್ರೆ ನಮ್ಮ ಗಂಟೆ ಹೋಗ್ಬಿಡಲ್ಲ. ನಾನು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ದೇವಸ್ಥಾನದಲ್ಲಿರೋ ಉತ್ಸವ ಮೂರ್ತಿನ ಮೆರವಣಿಗೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಪ್ರತಿ ವಾರನೂ ಮೆರವಣಿಗೆಗೆ ಅಂತ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಯೂಶಲಿ ಸ್ಯಾಟರ್ಡೇಸ್ ಈ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ಇದು ಕಮ್ಮಿ, ಯಾಕೆಂದರೆ ನಾನು ತುಂಬ ಬೇಗ ಹೋದೆ. ಲೇಟಾಗಿ ಹೋದೆ. ಲೇಟಾಗಿ ಹೋಗಿದ್ರಿಂದ ಒಂದು ಬೆನಿಫಿಟ್ ಆಯಿತು. ಯಾಕೆಂದರೆ ನಾವು ಕ್ಯೂನಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವ್ರ ಹತ್ರ ಅದು ಕೇಳ್ಕೊಳ್ಳೋಣ ಇದು ಕೇಳ್ಕೊಳ್ಳೋಣ ಅಂತ ತುಂಬ ಪ್ಲ್ಯಾನ್ ಹಾಕ್ಕೊಂಡು ಹೋಗಿರ್ತೀವಿ. ಆದರೆ ಅಲ್ಲಿ ದೇವ್ರ ಮುಂದೆ ಹೋಗಿ ನಿಂತಾಗ ಏನು ಕೇಳಬೇಕು ಅಂತನೂ ಗೊತ್ತಾಗ್ದಲ್ಲೇ ದೇವರೇ ಕಾಪಾಡಪ್ಪ ಅಂತ ಅಂದ್ಕೊಂಡು ಬಂದಿರ್ತೀವಿ. ನನಗಂತೂ ಹಂಗೆ. ನಿಮ್ಗೆ ಏನಾದರೂ ಆ ಥರ ಆಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ದೇವ್ರಿಗೆ ಹಾಯ್ ಹೇಳಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೂತ್ಕೊಂಡ್ವಿ. ಆಮೇಲೆ ಮಂಗಳಾರತಿ ಮತ್ತು ತೀರ್ಥನ ತಗೊಂಡು ದೇವಸ್ಥಾನನ ರೌಂಡ್ಸ್ ಹಾಕಿ ಅಲ್ಲಿಂದ ಹೊರಟ್ವಿ. ನಾವು ದೇವಸ್ಥಾನದಿಂದ ಈಚೆ ಬಂದಾಗ ಉತ್ಸವಕ್ಕೆ ಅಂತ ಹೋಗಿರೋ ದೇವ್ರ ಮೂರ್ತಿ ವಾಪಸ್ ಬರ್ತಾ ಇತ್ತು. ಆಮೇಲೆ ಒಳ್ಳೆ ಪ್ರೋ ಡ್ರೈವರ್ ಥರ ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಕೂತಿದ್ದೆ. ಇಂತಾಗೋ ಆ ಕಡೆ ಸೈಡ್ ಬೇಗ ಹೋಗು. ಅಮ್ಮ ತಾಯಿ, ಅದು ಕಾರು ಏರೋಪ್ಲೇನ್ ಅಲ್ಲ, ಆಕಾಶದಲ್ಲಿ ಓಡಾಡೋಕ್ಕೆ. ಅದು ರೋಡ್ ಮೇಲೆ ಓಡಾಡೋದು. ಅಲ್ಲಿ ಇನ್ನೊಂದಿದೆ, ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡ್ಬೇಕಂತ ಅವತ್ತಿಂದ ಇದ್ವಿ. ನೋಡೋಣ ಇವತ್ತಾಗುತ್ತಾ. ನಾನು ಮತ್ತು ನಮ್ಮ ಪೂಜಕ್ಕ ತುಂಬ ದಿನದಿಂದ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡಬೇಕಂತ ಅಂದ್ಕೊತಾ ಇದ್ವಿ. ಬಟ್ ಯಾವಾಗಲೂ ಕ್ಲೋಸ್ ಆಗಿರೋದು. ಇವತ್ತು ಪಾಪ ಓಪನ್ ಮಾಡಿದರು. ಆದರೆ ಇಲ್ಲೊಂದು ಟ್ವಿಸ್ಟ್ ಕಾದಿತ್ತು. ದೋಸೆ ಇರುವಂಥ ಚಿತ್ರಾನ್ನ ಇದೆಯಂತೆ. ನಮ್ಮ ಹಣೆ ಬರೋನೇ ಇಷ್ಟು ಅಂತ ಅಂದ್ಕೊಂಡು ಬೇರೆ ಹೋಟ್ಲು ಕಡೆ ಹೊರಟ್ವಿ. ಈಗ ವೈಭವ್ ಅವರು ಅವ್ರ ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನೋಡಿ. ಈ ಡ್ರೈವಿಂಗ್ ಸ್ಕೂಲಲ್ಲೇ ನಾನು ಕಾರ್ ಕಲ್ತಿದ್ದು. ಹೌದಾ? ಅಜ್ಜಿ ಸಿಗ್ನಲಲ್ಲೆಲ್ಲ ಕ್ಲಚ್ಚನ್ನೇ ಬ್ರೇಕ್ ಹಿಡ್ಕೊಂಡು ಕುತ್ಕೋಬೇಕಂತ ಹೇಳ್ಬೇಕು ತಾನೆ ಅವನು. ನಾನು 2 ಕಾಲು ಬಿಟ್ಬಿಟ್ಟು ಕಾಲು ನೋಡ್ತೈತೆ ಅಂತ ಕಾಲು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನೀನು ನನ್ನ ಕಳಿಸ್ತೀಯ ಕಣಮ್ಮ ಮೇಲೆ. ನೋ ಕಾಮೆಂಟ್ಸ್. ಅಮ್ಮ ತಾಯಿ ನಿನ್ನ ಪಾದದ ಜೆರಾಕ್ಸ್ ಕೊಟ್ಬಿಡು, ಇಟ್ಕೊಂಡು ಪೂಜೆ ಮಾಡ್ತೀವಿ. ನನ್ನ ಕರ್ಮಕ್ಕೆ ನನಗೆ ಸಿಕ್ಕಿರೋ ಫ್ರೆಂಡ್ಸ್ಗಳೆಲ್ಲ ಇಂಥವ್ರೆ, ಅಂದರೆ ಎಡ್ವರ್ಟ್ಗಳು. ನಾನೇ ದೊಡ್ಡ ಎಡ್ವರ್ಟ್ ಆದರೆ ಇವ್ರು ನನಗಿನ್ನ ದೊಡ್ಡ ಎಡ್ವರ್ಟು. ಸೊ ನಮ್ಮ ವೈಭವ್ ಡ್ರೈವಿಂಗ್ ಸ್ಕಿಲ್ಸ್ನ ಯಾರೂ ಡಿಗ್ರೇಡ್ ಮಾಡಬೇಡಿ. ಕಾರ್ ಏನೋ ಗೊತ್ತಿಲ್ಲ, ಗಾಡಿ ಅಂತೂ ಚೆನ್ನಾಗೇ ಓಡಿಸ್ತಾಳೆ. ಯಾಕೆಂದರೆ ಲೈವ್ ಎಕ್ಸಾಂಪಲ್ ನಾನೇ ಇನ್ನೂ ಬದುಕಿದ್ದೀನಿ.
ಸೊ ನೆಕ್ಸ್ಟ್ ನಾವು ಈ ಪಾತಾಳ ಲೋಕ ಥರ ಇರೋ ಅಂಡರ್ ಪಾಸ್ನ ಕ್ರಾಸ್ ಮಾಡ್ಕೊಂಡು ಎಸ್ ಪುರಂನಲ್ಲಿ ಇರೋ ಸುನೀತಾ ಹೋಟೆಲ್ಗೆ ತಿಂಡಿಗೆ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನಲ್ಲಿ ಇಡ್ಲಿ ವಡಾ ಡಿಪ್ ತೊಗೊಂಡೆ, ಇವಳು ಮಸಾಲೆ ದೋಸೆ ತೊಗೊಂಡು ನಮ್ಮಿಬ್ರಿಗೂ ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು. ನೆಕ್ಸ್ಟು ಕಾಫಿ ಮತ್ತು ಬಾದಾಮ್ ಮಿಲ್ಕ್ ಕುಡಿದು ಎಂಡ್ ಮಾಡಿ ಮನೆ ಕಡೆ ಹೊರಟ್ವಿ. ಮನೆಗೆ ಬರೋ ರೋಡಲ್ಲಿ ವಿಶ್ವಾಸ್ ಬೆಲ್ಸ್ ಅವರು ಗಣಪತಿ ಕೂಡಿಸಿದ್ರು, ಅದು ನೋಡ್ಕೊಂಡು ಬಂದ್ವಿ. ಇವಳನ್ನ ಇವ್ರ ಮನೆ ಹತ್ರ ಎಸ್ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ. ಆ್ಯಂಡ್ ಇಷ್ಟೋ ತನಕ ನಮ್ಮ ವೀಡಿಯೋನ ತಾಳ್ಮೆನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್.